ಚಿತ್ರದುರ್ಗ ನಗರದ ಅಲಮಾರಿ ಸಮುದಾಯ ಮತ್ತು ಚಳ್ಳಕೆರೆ ತಾಲೂಕಿನ ಕೆರೆಯೂಗಳಹಳ್ಳಿ ಲಂಬಾಣಿ ತಾಂಡ, ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ಹಾಗೂ ಪಟ್ಟಣದ 5ನೇ ವಾರ್ಡಿನ ಕುರುಚ, ಸುಡುಗಾಡು ಸಿದ್ಧರು, ಮೂಂಡರು, ದುಂಬಿದಾಸರು ಅಲಮಾರಿ, ಅರೆ ಅಲಮಾರಿ ಸ್ಥಳಗಳಲ್ಲಿ ಭೇಟಿ ನೀಡಿ ಯುವಜನರಿಗೆ ಸ್ಥಳೀಯ ಸಾಂಸ್ಕೃತಿಕ ಬಹುತ್ವ, ಶ್ರಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ತಳ ಸಮುದಾಯದ ಜೀವನ ಕ್ರಮ, ಸಾಂಸ್ಕೃತಿಕ ಆಚರಣೆ, ಆಹಾರ ಪದ್ಧತಿ, ಸಾಮರಸ್ಯ ಹಾಗೂ ಸಾಮಾಜಿಕ ಒಳಗೊಳ್ಳುವಿಕೆಯ ಆಗಿರುವ ಸುಧಾರಣೆಗಳು ಅರ್ಥ ಮಾಡಿಕೊಳ್ಳಲು ಯುವಜನರು ಸಕ್ರಿಯವಾಗಿ ಸಂವಾದ ಕಾರ್ಯಾಗಾರದಲ್ಲಿ ಯುವರಾಜ್ ಮಾತನಾಡಿ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಾಗಾರದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಅರ್ಚಕರಾದ ಕೆ.ಟಿ. ರುದ್ರಮನಿ, ಮರಿಪಾಲಯ್ಯ, ಶಿವದತ್ತ, ಸತ್ಯಪ್ಪ, ರಾಮಣ್ಣ, ನೇತ್ರಸೂರ್ಯ, ಜಿ.ಕೆ. ಮಂಜುನಾಥ್, ಮಾನಸ, ವೈಭವ್, ನವೀನ್, ಶಶಿಕುಮಾರ್ ಇದ್ದರು. ವರದಿ ಕೆ.ಟಿ. ಓಬಳೇಶ್, ನಲಗೇತನಹಟ್ಟಿ. ಸುಮಾರು 5 3-4 ಗಂಟೆ ಉಳಿಬೇಕು ಮತ್ತು 9 ಮಣ್ಣು ತೊಳೆಯಿಟ್ಟು ಮಣ್ಣಿನ ಕಟ್ಟಡದಲ್ಲಿ ಎಲ್ಲ ಈ ಸಾಮಾನ್ಯ ಕಲಿಸಿಟ್ಟು ಮತ್ತು ಮೊದಲು ನಾವು ಕವಿಯನ್ನು ಸಿಕ್ಕಿತ್ತಲ್ಲ ಸಾತ್ವಿಕವಾಗಿ ಮತ್ತು ಸಮಾನತೆಯಾಗಿ ಕಂಡಿರ್ತಕ್ಕಂಥ ನನ್ನ ಹೆಸರು ಯುವರಾಜ, ಸಂವಾದ ಒಡನಾಡಿಯಾಗಿದ್ದು ನಾವು ಸುಮಾರು ಈ ಸಂವಾದ ಸಂಸ್ಥೆಯು ಯುವಜನರ ಪರವಾಗಿ, ಯುವಜನರ ಸಮಸ್ಯೆಗಳ ಪರವಾಗಿ ಸಾಮಾಜಿಕವಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ಈ ಬಾರಿ ಚಿತ್ರದುರ್ಗದಿಂದ ನಾವು ಸಾಮಾಜಿಕ ಹೊರಗೊಳ್ಳುವಿಕೆ ಮತ್ತು ಸಮಾಜದಲ್ಲಿ ಒಳಗೊಳ್ಳುವಿಕೆ ಹಾಗೂ ಬಹುತ್ವ ಭಾರತದ ಬಗ್ಗೆ ತಿಳಿದುಕೊಳ್ಳಲು ನಾವು ಬೆಳಿಗ್ಗೆಯಿಂದ ನಾವು ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದೆವು. ಅದರಲ್ಲಿ ಅಲೆಮಾರಿ ಸಮುದಾಯಗಳು, ನಾವು ಸಮಾಜದಿಂದ ಹೊರಗೊಳ್ಳುವಿಕೆ ಅಂತ ಏನು ನೋಡ್ತಿದ್ದೀವಿ ಅಂಥದ್ರಲ್ಲಿ ಅಲೆಮಾರಿ ಸಮುದಾಯಗಳು ಬಹಳ ಮುಖ್ಯವಾಗಿ ಕಂಡು ಬರ್ತವೆ. ಅದರಲ್ಲಿ ಬಹಳವಾಗಿ ಚಿತ್ರದುರ್ಗದಲ್ಲಿ ಸುಮಾರು ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು, ಅದರಲ್ಲಿ ವಿಶೇಷವಾಗಿ ಇಂಥ ಅಲೆಮಾರಿಗಳು ಇರುವುದರಿಂದ ಅವರುಗಳ ಸಮಸ್ಯೆಗಳನ್ನು ಆಲಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು. ಅದರ ಜೊತೆಗೆ ಅವರುಗಳಿಗೆ ಪರಿಹಾರ ಸಲಹೆ ಸೂಚಿಸುವುದು ಅದರ ಒಂದು ಭಾಗವಾಗಿತ್ತು. ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಕೆರೆಯಾರಳ್ಳಿ ಅನ್ನೋ ಒಂದು ಊರಿಗೆ ವಿಸಿಟ್ ಮಾಡಿ ಅಲ್ಲಿನ ಲಂಬಾಣಿ ಜನರೊಂದಿಗೆ ಅವರ ಸಾಂಸ್ಕೃತಿಕವಾಗಿ ಅವರ ಸಾಂಸ್ಕೃತಿಕವಾಗಿ ಅವರ ವೈಚಾರಿಕತೆಯಿಂದ ಹೇಗೆ ಬದುಕ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿಂದ ಮುಂದೆ ಬಂದು ಅಲೆಮಾರಿಗಳ ಪರಿಸ್ಥಿತಿ ಹೇಗಿದೆ ಪ್ರಸ್ತುತ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಚಿತ್ರದುರ್ಗದಲ್ಲಿ ಅನ್ನೋ ಒಂದು ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಇರುವ ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳನ್ನು ನಾವು ಆಲಿಸಿ ಅವರಿಗೆ ಏನು ಅಗತ್ಯತೆಗಳೇನಿವೆ ಅವುಗಳನ್ನು ತಿಳಿಸಿ ಮುಂದೆ ನಮಗೆ ಈ ಭಾರತದಲ್ಲಿ ಬಹುತ್ವ ಭಾರತ ಎಂದು ಕರೆಸಿಕೊಳ್ಳುತ್ತದೆ. ಇಂಥ ಸಂದರ್ಭದಲ್ಲಿ ಬಹುತ್ವ ಭಾರತವೆಂದರೆ ಎಲ್ಲರನ್ನು ಜೀವಪರವಾಗಿ ಕೆಲಸ ಮಾಡಿರೋರನ್ನ ತಿಳ್ಕೊಳ್ಳುವುದು ಮುಖ್ಯ ಉದ್ದೇಶವಾಗಿತ್ತು. ನಮ್ಮ ಜೊತೆಗೆ ಯಾರೋ ಒಬ್ಬರು ಜೀವಪರವಾಗಿ ಕೆಲಸ ಮಾಡಿದ್ದಾರೆ ಹಿಂದೆ ಎಂದೋ ಒಂದು ಕಾಲದಲ್ಲಿ, ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಅವರನ್ನು ತಿಳಿದುಕೊಳ್ಳುವುದು ಒಂದು ಮುಖ್ಯ ಉದ್ದೇಶವಾಗಿತ್ತು. ಅದೇ ರೀತಿಯಾಗಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯವರು ಸಹ ಹಿಂದೆ 16-17ನೇ ಶತಮಾನಗಳ ಕಾಲದಲ್ಲಿ ಏನೋ ಒಂದು ಜೀವಪರವಾಗಿ, ಮನುಷ್ಯ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಅವರು ಸಹ ಮನುಷ್ಯರಾಗಿ ಇದ್ದು ಸಹ ಒಂದು ದೇವರಾಗುವ ರೂಪವನ್ನು ಪಡೆದುಕೊಂಡಿದ್ದು ಸಹ ಜೀವಪರವಾಗಿ ಕೆಲಸ ಮಾಡಿದ್ದರಿಂದನೇ. ಹಾಗಾಗಿ ಈ ಪ್ರಸ್ತುತ ಸಮಾಜದಲ್ಲಿ ಧರ್ಮ ಆಧಾರಿತ, ಜಾತಿ ಆಧಾರಿತ ನಡೆಯುವ ಈ ಸಂದರ್ಭದಲ್ಲಿ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಎಲ್ಲ ಧರ್ಮ ನಿರಪೇಕ್ಷಿತವಾಗಿ ನಾವು ಒಂದು ಮಾತನಾಡುವ ಸಂದರ್ಭ ಎದುರಾಗಿದೆ. ಈ ಸಮಾಜಕ್ಕೆ ಅವಶ್ಯಕತೆ ಇದೆ. ಧರ್ಮವನ್ನು ಬಿಟ್ಟು, ಜಾತಿಯನ್ನು ಬಿಟ್ಟು ತಿಳಿದುಕೊಳ್ಳಬೇಕಾಗಿದೆ. ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ತಿಳಿಸುವ ಅಗತ್ಯವೂ ಸಹ ಇದೆ. ಆದ್ದರಿಂದ ನಾವು ತಿಪ್ಪೇರುದ್ರಸ್ವಾಮಿಯ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದು ಅವರ ಕಾರ್ಯಗಳು, ಅವರ ಜೀವಪರವಾದ ಕಾರ್ಯಗಳನ್ನು ತಿಳ್ಕೊಂಡಿದ್ದೀವಿ. ತುಂಬ ಮುಖ್ಯವಾಗಿ ಅದನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ನಮ್ಮ ಕಾರ್ಯ ಇದಾಗಿತ್ತು. ಥ್ಯಾಂಕ್ ಯು.